ಬಿಗ್ ಬಾಸ್ ಸೀಸನ್ 12ರಲ್ಲಿ ತಮ್ಮದೇ ಆಟವನ್ನ ಆಡಿ, ತಮ್ಮದೇ ರೀತಿಯಲ್ಲಿ ಜನರನ್ನ ನಗಿಸಿ, ಕಾಮಿಡಿ, ಪಂಚ್ ಡೈಲಾಗ್‌ಗಳ ಮೂಲಕ ಜನರ ಮನಸ್ಸನ್ನ ಗೆದ್ದವರು ಅಂತಂದ್ರೆ ಅದು ಗಿಲ್ಲಿ ನಟ. ಗಿಲ್ಲಿ ನಟ ಅಂತಂದ್ರೆ ಸಾಕು ನಮ್ಮ ಮನೆ ಮಗನೇ ಅಲ್ವಾ, ನಮ್ಮ ಹುಡುಗನೇ ಅಲ್ವಾ ಅನ್ನೋಷ್ಟ್ರ ಮಟ್ಟಿಗೆ ಹೈಪ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಅಷ್ಟೊಂದು ಪ್ರೀತಿ ವಿಶ್ವಾಸವನ್ನ ಗಳಿಸ್ಕೊಂಡಿದ್ದಾರೆ ಗಿಲ್ಲಿ ನಟ ಅವರು. ಸೊ ಗಿಲ್ಲಿ ನಟ ಬಿಗ್ ಬಾಸ್ ಸೀಸನ್ 12 ವಿನ್ ಆಗಿದ್ದು ಎಲ್ಲರಿಗೂ ಕೂಡ ಗೊತ್ತೇ ಇದೆ. ಅದು ಕೂಡ ಕೋಟಿ ಕೋಟಿ ಮತಗಳನ್ನ ತಕೊಂಡು ವಿನ್ ಆಗಿದ್ದಾರೆ ಗಿಲ್ಲಿ ನಟ ಅವರು. ಇನ್ನು ಈ ಬಿಗ್ ಬಾಸ್ ಸೀಸನ್ 12ರಲ್ಲಿ ಗಿಲ್ಲಿ ನಟ ಇದ್ದಿದ್ರಿಂದಾನೇ ಕಲರ್ಸ್ ಕನ್ನಡದ ಟಿ.ಆರ್.ಪಿ ಕೂಡ ಜಾಸ್ತಿ ಆಯ್ತು ಅನ್ನುವಂತಹ ಮಾತು ಕೂಡ ಇದೆ. ಇನ್ನು ಇಷ್ಟೆಲ್ಲಾ ಪೀಟಿಗೆ ಯಾಕೆ ಹಾಕ್ತಾ ಇದೀವಿ ಅಂತಂದ್ರೆ ಬಿಗ್ ಬಾಸ್ ಸೀಸನ್ 13ರಲ್ಲಿ ಗಿಲ್ಲಿ ನಟ ಎಂಟ್ರಿ ಆಗ್ತಾ ಇದ್ದಾರೆ ದೊಡ್ಡ ಮನೆಗೆ. ಹಾಗಾದ್ರೆ ನಿಜವಾಗ್ಲೂ ಬಿಗ್ ಬಾಸ್‌ಗೆ ಗಿಲ್ಲಿ ನಟ ಬರ್ತಾ ಇದ್ದಾರಾ? ಈ ಬಾರಿಯ ಬಿಗ್ ಬಾಸ್ ಸೀಸನ್ 13 ಕೂಡ ಫುಲ್ ಮನರಂಜನೆ ಆಗಿರುತ್ತಾ? ನೋಡೋರಿಗಂತೂ ಒಂದು ಚೂರು ಬೋರ್ ಆಗ್ದಂಗೆ ಎಲ್ಲಾ ಕಡೆ ಎಂಟರ್‌ಟೈನ್‌ಮೆಂಟ್ ತುಂಬಿ ತುಳುಕ್ತಾ ಇರುತ್ತಾ? ಗಿಲ್ಲಿ ನಟ ಅವರು ಯಾವಾಗ ಎಂಟ್ರಿ ಕೊಡ್ತಾ ಇದ್ದಾರೆ? ಹಾಗಾದ್ರೆ ಗಿಲ್ಲಿ ನಟ ಏನ್ ಮಾಡ್ತಾರೆ ಬಂದು? ಇದೆಲ್ಲ ಕ್ಯೂರಿಯಾಸಿಟಿ ನಿಮ್ಗಿದೆ ಅಲ್ವಾ? ಹಾಗಾದ್ರೆ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಅದಕ್ಕೂ ಮುಂಚೆ ನೀವು ನಮ್ಮ ದಿ ಸ್ಪೆಷಲ್ ಕನ್ನಡವನ್ನ ಇದುವರೆಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್‌ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಯೆಸ್, ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಥೀಮ್ ಎಲ್ಲರಿಗೂ ಕೂಡ ಗೊತ್ತೇ ಇದೆ. ಈ ಬಾರಿ ಸೆಲೆಬ್ರಿಟೀಸ್‌ಗಳು ಮಾತ್ರ ಅಲ್ಲ, ಜನಸಾಮಾನ್ಯರು ಕೂಡ ದೊಡ್ಡ ಮನೆ ಒಳಗಡೆ ಹೋಗುವಂತಹ ಅವಕಾಶ ಕೂಡ ಸಿಕ್ಕಿದೆ. ಅವರು ಕೂಡ ಆಟವನ್ನ ಆಡಬಹುದಾಗಿದೆ. ಸೊ ದೊಡ್ಡ ಮನೆ ಒಳಗಡೆ ಜನಸಾಮಾನ್ಯರಿಗೆ ಅವಕಾಶವನ್ನು ಕೊಡಲಾಗಿದ್ದು ಆಲ್ರೆಡಿ ಆಡಿಷನ್ ಕೂಡ ಸ್ಟಾರ್ಟ್ ಆಗೋಗಿದೆ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರು ಕೂಡ ಆಡಿಷನ್ ಅನ್ನ ಕೊಡಬಹುದು. ಆಡಿಷನ್ ಕೊಟ್ಟ ನಂತರ ಅವರ ಒಂದು ಹೆಸರನ್ನ ಫೈನಲಿಸ್ಟ್ ಮಾಡಲಾಗುತ್ತೆ. ಸೊ ಶಾರ್ಟ್ ಲಿಸ್ಟ್ ಆಗಿ ಫೈನಲ್ ಆದ ನಂತರನೇ ಬಿಗ್ ಬಾಸ್ ಮನೆ ಒಳಗಡೆ ಹೋಗುವಂತಹ ಅವಕಾಶವನ್ನ ಪಡಿತಾ ಇದ್ದಾರೆ. ಸೊ ಆಲ್ರೆಡಿ ಆಡಿಷನ್ ನಡೀತಾ ಇದೆ. ಆಗಸ್ಟ್ ನಲ್ಲಿ ಅವರ ಒಂದು ಫೈನಲ್ ಕೂಡ ಮಾಡಲಾಗುತ್ತೆ. ಎಲ್ಲ ಮುಗಿದ್ಮೇಲೆ ಸೆಪ್ಟೆಂಬರ್ 28ರಿಂದ ಬಿಗ್ ಬಾಸ್ ಕನ್ನಡ ಸೀಸನ್ ನ 13ನೇ ಸೀಸನ್ ಶುರು ಆಗೋಗುತ್ತೆ. ಈಗಾಗಲೇ ದೊಡ್ಡ ಮನೆ ಒಳಗಡೆ ಯಾರ್ಯಾರು ಹೋಗ್ತಾರೆ ಅನ್ನೋಂತಹ ಚರ್ಚೆ ಕೂಡ ಜೋರಾಗಿ ನಡೀತಾ ಇದೆ. ಸೊ ಕೆಲವೊಂದಿಷ್ಟು ಆಂಕರ್ ಗಳಿದ್ದಾರೆ ಈ ಒಂದು ಲಿಸ್ಟ್ ಅಲ್ಲಿ. ಹುಲಿ ಕಾರ್ತಿಕ್ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇನ್ನುಳಿದಂತೆ ಈ ರೀಲ್ಸ್ ಗಳಲ್ಲಿ ಒಂದ್ ಸ್ವಲ್ಪ ಫೇಮಸ್ ಆಗಿರ್ತಾರಲ್ಲ ಅವರು ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಬರ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಇದಿಷ್ಟು ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಒಂದು ಲೇಟೆಸ್ಟ್ ಅಪ್ಡೇಟ್ಸ್. ಇದ್ರ ಮಧ್ಯೆ ಬರ್ತಾ ಇರುವಂತಹ ಹೊಸ ನ್ಯೂಸ್ ಏನಂತಂದ್ರೆ ಗಿಲ್ಲಿ ನಟ ಕೂಡ ಈ ಬಾರಿಯ ಬಿಗ್ ಬಾಸ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ದೊಡ್ಡ ಮನೆ ಒಳಗಡೆ ಸೀಸನ್ 13ರಲ್ಲೂ ಕೂಡ ತಾವು ಕಾಮಿಡಿಯನ್ನ ಮಾಡ್ತಾ ಇದ್ದಾರೆ. ಕೌಂಟರ್ ಅನ್ನ ಕೊಡೋ ಮೂಲಕ ತಮ್ಮದೇ ಆದಂತಹ ಒಂದು ಡೈಲಾಗ್ ಡೆಲಿವರಿಯನ್ನ ಕೊಡುವಂತಹ ಮೂಲಕ ಎಂಟರ್ಟೈನ್ಮೆಂಟ್ ಮಾಡೋದಕ್ಕೆ ಗಿಲ್ಲಿ ನಟ ದೊಡ್ಡ ಮನೆಗೆ ಬರ್ತಾರೆ ಅನ್ನೋದು. ನಿಜವಾಗ್ಲೂ ಗಿಲ್ಲಿ ನಟ ಬಿಗ್ ಬಾಸ್ ಮನೆ ಒಳಗಡೆ ಬರ್ತಾರಾ ಅನ್ನುವಂತಹ ಪ್ರಶ್ನೆಗೆ ಹೌದು ಅನ್ನುವಂತಹ ಉತ್ತರನೇ ಸಿಗ್ತಾ ಇದೆ. ಯಾಕೆ ಅಂತಂದ್ರೆ ಕಳೆದ ಬಾರಿ ಸೀಸನ್ 12ರಲ್ಲಿ ಗಿಲ್ಲಿ ಹವಾದ್ ಬಗ್ಗೆ ಮಾತಾಡೋದೇ ಬೇಕಾಗಿಲ್ಲ. ಸೊ ಗಿಲ್ಲಿ ಅಷ್ಟರ ಮಟ್ಟಿಗೆ ಹೈಪ್ ಅನ್ನ ಕ್ರಿಯೇಟ್ ಮಾಡಿದ್ರು, ಅಷ್ಟರ ಮಟ್ಟಿಗೆ ಜನರ ಮನಸ್ಸನ್ನ ಗೆದ್ದಿದ್ರು. ಸೀರಿಯಸ್ ವಿಚಾರಗಳಿಗೂ ಕೂಡ ಅಲ್ಲಿ ಕಾಮಿಡಿಯನ್ನ ಮಾಡ್ತಾ ಇದ್ರು, ಕೌಂಟರ್ ಅನ್ನ ಕೊಡ್ತಾ ಇದ್ರು. ಇನ್ನು ಯಾರಾದ್ರೂ ತಪ್ಪು ಮಾಡಿದ್ರು ಕೂಡ ಅದಕ್ಕೋಸ್ಕರ ಧ್ವನಿ ಎತ್ತೋದಾಗಿರ್ಬೋದು, ಸ್ಟ್ಯಾಂಡ್ ತಗೊಳ್ಳೋದಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ಗಿಲ್ಲಿ ನಟ ಮಾಡ್ತಾ ಇದ್ರು. ಇನ್ನು ರಘು ಅವ್ರನ್ನೇನೆ ಜೊತೆ ಚೆನ್ನಾಗಿರುವಂತಹ ಒಂದು ಫ್ರೆಂಡ್ಶಿಪ್ ಬಾಂಡ್ ಅನ್ನ ಅವರು ಕ್ರಿಯೇಟ್ ಮಾಡ್ಬಿಟ್ಟಿದ್ರು. ಇದಂತೂ ತುಂಬಾ ಜನರಿಗೆ ಇಷ್ಟ ಆಗೋಗಿತ್ತು ಗಿಲ್ಲಿ ಅವರ ಈ ಒಂದು ಆಟ. ಸೊ ಈ ಬಾರಿ ಗಿಲ್ಲಿ ನಟ ಬರ್ತಾ ಇದ್ದಾರೆ ಅಂದ್ರೆ ಹೌದು ಅಂತಾನೆ ಹೇಳ್ತಾರೆ. ಯಾಕೆ ಅಂತಂದ್ರೆ ಗಿಲ್ಲಿ ನಟ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಿಗ್ ಬಾಸ್ ಮನೆಗೆ ಪ್ರವೇಶವನ್ನ ಪಡಿತಾ ಇದ್ದಾರಂತೆ. ವೈಲ್ಡ್ ಕಾರ್ಡ್ ಎಂಟ್ರಿ ಅಥವಾ ಗೆಸ್ಟ್ ಆಗಿ ಗಿಲ್ಲಿ ನಟ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನ ತಗೊಳ್ತಾ ಇದ್ದಾರೆ. ಸೊ ಅಲ್ಲಿರುವಂತಹ ಸ್ಪರ್ಧಿಗಳ ಜೊತೆ ಗಿಲ್ಲಿ ನಟ ಅವರು ಮಾತಾಡ್ತಾರೆ, ಒಂದಿಷ್ಟು ಕಾಮಿಡಿಗಳನ್ನ ಕೂಡ ಮಾಡ್ತಾರೆ. ಈ ಒಂದು ಸೀಸನ್ ಏನಾದ್ರೂ ಬೋರಿಂಗ್ ಆಗಿತ್ತು ಅಥವಾ ಯಾವುದೇ ರೀತಿಯಿಂದನೂ ಚೆನ್ನಾಗಿ ಬರ್ತಾ ಇಲ್ಲ ಅಂತ ಏನಾದ್ರೂ ಅನ್ಸಿದ್ರೆ ಗಿಲ್ಲಿ ನಟ ಅವ್ರನ್ನ ಒಳಗಡೆ ಕರೆಸಿ ಒಂದಷ್ಟು ಚಾರ್ಮ್ ಅನ್ನ ಕ್ರಿಯೇಟ್ ಮಾಡೋದಕ್ಕೋಸ್ಕರವಾಗಿ ಗಿಲ್ಲಿ ಅವರು ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಗಿಲ್ಲಿ ನಟನ ಕೌಂಟರ್ ಡೈಲಾಗ್‌ಗಳು ಎಲ್ಲರಿಗೂ ಕೂಡ ಗೊತ್ತೇ ಇದೆ. ಅವ್ರು ಮಾಡುವಂತಹ ಕಾಮಿಡಿ, ಆ ಟೈಮಿಂಗ್ ಅಲ್ಲಿ ಅವ್ರು ಹಂಗೆ ಡೆಲಿವರಿ ಮಾಡುವಂತಹ ಡೈಲಾಗ್‌ಗಳನ್ನ ಮಾತ್ರ ಯಾರು ಫಿದಾ ಆಗ್ದವರೇ ಇಲ್ಲ. ಸೊ ಅದಕ್ಕೋಸ್ಕರನೇ ಈ ಬಾರಿಯ ಬಿಗ್ ಬಾಸ್ ಅಲ್ಲೂ ಕೂಡ ಅವ್ರನ್ನ ಕರೆಸ್ತಾ ಇದ್ದಾರೆ. ಗಿಲ್ಲಿ ಅವರು ಬಂದ್ರೆ ಸ್ಪರ್ಧಿಗಳಿಗೂ ಕೂಡ ಏನೋ ಒಂಥರ ಖುಷಿ ಆಗುತ್ತೆ. ಇನ್ನೂ ಚೆನ್ನಾಗಿ ಆಟ ಆಡ್ಬೇಕು ಅನ್ನೋಂತಹ ಉತ್ಸಾಹ ಕೂಡ ಬರುತ್ತೆ. ಇದಕ್ಕೋಸ್ಕರನೇ ಗಿಲ್ಲಿ ನಟನನ್ನ ಈ ಬಾರಿಯ ಬಿಗ್ ಬಾಸ್ ಕನ್ನಡ ಸೀಸನ್ 13ಕ್ಕೂ ಕರ್ಸೋದಕ್ಕೆ ಎಲ್ಲಾ ರೀತಿಯ ಪ್ಲಾನ್ ನಡೀತಾ ಇದೆ ಅಂತ ಕೂಡ ಹೇಳಲಾಗ್ತಿದೆ. ಹಾಗಾದ್ರೆ ನಿಮ್ಗೇನ್ ಅನ್ಸುತ್ತೆ? ಗಿಲ್ಲಿ ನಟ ಬರ್ಬೇಕಾ ಬಿಗ್ ಬಾಸ್‌ಗೆ? ಒಂದು ವಾರ ಅಲ್ಲ, ಒಂದ್ ತಿಂಗಳಿದ್ರೂನು ಕೂಡ ಏನು ಬೋರ್ ಆಗೋದಿಲ್ಲ ಅಲ್ವಾ? ಸೊ ನಿಮ್ಗೇನ್ ಅನ್ಸುತ್ತೆ? ಗಿಲ್ಲಿ ಬರ್ಬೇಕು ಅಂತಂದ್ರೆ ನೀವು ಕೂಡ ಕಮೆಂಟ್ ಮಾಡಿ ಹೇಳಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ.